ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕೊನೆಗೂ ಸಿದ್ದರಾಮಯ್ಯನವರು ತಾವು ಬಯಸಿದ್ದನ್ನು ಸಾಧಿಸಿ ಬಿಟ್ಟರು ಅನ್ನುವಂಥದ್ದು. ಏನಪ್ಪ ಅಂಥದ್ದು ಬಯಸಿದ್ರು ಅವರು? ಅವರನ್ನು ಸಿದ್ದರಾಮುಲ್ಲಾ ಅಂತೇಳಿ ಪ್ರೀತಿಯಿಂದ ನಮ್ಮ BJPಗೆ ಟೀಕೆ ಮಾಡೋದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾನು ಸಿದ್ದರಾಮುಲ್ಲಪ್ಪ ಏನವರು 4% ಅವ್ರು ಬಹಳ ಜಾಣ್ಮೆಯಿಂದ ಮಾತನ್ನು ಹೇಳಿಬಿಟ್ರು. ಏನಪ್ಪ ಅಂದ್ರೆ ಅವ್ರು OBCಯಲ್ಲಿ ಬರ್ತಾರೆ ರೀ, ಧರ್ಮದ ನೆಲೆಯಲ್ಲಿ ಇಲ್ಲ ಅವರು ಅಂತೇಳಿ ಉತ್ತರ ಕೊಟ್ಬಿಟ್ರು. ಅದನ್ನು ಮಸೂದೆ ಉಪಯೋಗ ಮಾಡಿಕೊಂಡು 4% ಅವರು ಮುಸ್ಲಿಮರಿಗೆ ಅಂತ ಹೇಳೋದಿಲ್ಲ, ಅಲ್ಪಸಂಖ್ಯಾತರಿಗೆ ಅಂತ ಹೇಳ್ತಾರೆ, ಹಿಂದುಳಿದವರು ಅಂತ ಹೇಳ್ತಾರೆ. ಅದು ಸಾಕಷ್ಟು ಉದಾಹರಣೆ ಕೊಡ್ತಾರೆ ಅವರು. LG ಹಾವನೂರವ್ರು ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ 1919 ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಗಿರ್ಬೋದು, ಅವರು ನೇಮಿಸಿದಂಥ ಮಿಲ್ಲರ್ ಸಮಿತಿ ಆಗಿರ್ಬೋದು. ಅದೇ ಹೀಗೆ ಪಟ್ಟಿ ಬೆಳೀತಾ ಹೋಗ್ತದೆ. ಒಂದು ನಮ್ಮ ಕರ್ನಾಟಕ ಸರ್ಕಾರ ಇದ್ದಿದ್ದು ಸಂವಿಧಾನದ 15/4 16/4 ನೀಡಿದಂಥ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಹಿಂಗೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮುಸ್ಲಿಮರು ಅವ್ರ ಧರ್ಮಕ್ಕಿಂತ ಅವ್ರ ಜಾತಿ ಅವರಲ್ಲಿ ಮುಸ್ಲಿಮರು ಒಂದೇ ಅಲ್ಲ, ಈ ಅಲ್ಪಸಂಖ್ಯಾತರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರಲ್ಲಿ ಪಾಪ ಭಾಳ ಜನ ಏನಂತಂದ್ರೆ ಇವ್ರ ಪರಿಸ್ಥಿತಿ ಇವತ್ತು ಟೆಂಡರ್ಗೆ ಹೋಗುವಾಗ ಕೋಟಿಗಳಲ್ಲಿ ಅವ್ರಿಗೆ ಹಣ ಇಲ್ಲದ ಮಂದಿ ಭಾಳ ಇದ್ದಾರೆ ಅಂತವ್ರು. ಒಂದು ಯಾವುದೋ ಟೆಂಡರ್ ಕರಿಬೇಕಾಯಿತು, ಹೋಗ್ಬೇಕಾಯಿತು, ಕಾಂಟ್ರಾಕ್ಟ್ ಮಾಡಬೇಕಾಯಿತು, ಕೋಟಿಗಳಲ್ಲಿ ದುಡ್ಡು ಇರಬೇಕಾಗ್ತದೆ, ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಅಷ್ಟು ದುಡ್ಡು ಯಾರ ಕಡೆ ಸಿಗ್ತದೆ? ಇದನ್ನು ಮೊದಲು ನಾವು ಗಮನಿಸ್ಬೇಕಾಗ್ಯದ. OBC ಅಂತ ಹೇಳ್ತಾ ಇದ್ದಾರೆ, ನಾವು OBC ಕೊಟ್ಟಿವಿ, ಮುಸಲ್ಮಾನರಿಗೆ ಅಲ್ಲ. OBC ಅವರು ಬರ್ತಾರ ಟು ಬಿ ಅಂತೇಳಿ ಅಂದಾಗ ಅವ್ರಿಗೆ ಕೊಡ್ತಾಯಿದ್ವಿ ನಾವು. ಪಾಪ ಎಲ್ಲರ ಪರಿಸ್ಥಿತಿ ಆರ್ಥಿಕ ದಿವಾಳಿ ಎದ್ಬಿಟ್ಟವ. ಒಂದು ಕೋಟಿ 2 ಕೋಟಿ ಅವ್ರು ತೊಗೊಂಡು ಬಂದ್ರೆ ಇಳಿತಿರ್ತಾರಪ್ಪ ಅವರೆಲ್ಲ. ಕೊಡು ಮುಂದೆ ಸಹಾಯ ಮಾಡೋರು ಆಗಲಿ, ಕಾಂಟ್ರಾಕ್ಟರ್ಗಳು ಬರೀ ನಮ್ಮವ್ರು ಆಗ್ಬೇಕಾದ್ರೆ ಮೇಲಿನವರು ಅನ್ನುವಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಈ ಕಾಲಕ್ಕೆ ತಮ್ಮ ಮುಸ್ಲಿಂ ತುಷ್ಟೀಕರಣ ಏನು BJP ಕರಿತಿದ್ರಲ್ಲ ಅವ್ರು ಉತ್ತರನ ಕೊಟ್ಟರು. ಜೊತೆಗೆ ನಾನು OBC ಅಡಿಯಲ್ಲಿ ಕೊಟ್ಟಿದ್ದೀನಿ, ಮತ್ತೊಂದು ಯಾವುದೂ ಇಲ್ಲ, ಅದಕ್ಕೆ ಎಲ್ಲ ಸಾಕ್ಷಿ ಕೊಡೋದು ಹೋಗ್ತಾ ಇದ್ದಾರೆ ಅವರು. ಏನಪ್ಪ ಅಂದ್ರೆ ಈಗಾಗಲೇ ಈ ವಿಷಯದಲ್ಲಿ ಹೈಕೋರ್ಟ್ ಇದ್ದರೂ ಸಹಿತ ಈ ಮುಸಲ್ಮಾನರಿಗೆ LG ಹಾವನೂರವರು ಮುಸ್ಲಿಮರು ಹಿಂದುಳಿದ ಸಮುದಾಯಗಳು ಅಂತ ಹೇಳಿದರು. ಅದ್ರ ಸಮರ್ಥನೆ ಕೊಟ್ಟಿದ್ದು ಹೈಕೋರ್ಟ್ನು ಕೊಟ್ಟದ್ದು. ಹೌದು, ಅವ್ರು ಹಿಂದುಳಿದವರು ಅಂತೇಳಿ. ಹೀಗಾಗಿ ಈ ಒಂದು ನಾವು ಕೊಟ್ಟಂಥ 4% ಧರ್ಮದ ಅಡಿಯಲ್ಲಿ ಅಂತ ಅಲ್ವೇ ಅಲ್ಲ. ನಾವು ಧರ್ಮ ಹಿಡಿದು ಕೊಟ್ಟಿಲ್ಲ. ಯಾಕೆ ಧರ್ಮ ಹಿಡಿದು ಕೊಡೋಣ ಅಲ್ಲ? ಅಲ್ಲಿ ಜೈನರು ಇದ್ದಾರೆ, ಒಂದು ಬುದ್ಧರು ಇದ್ದಾರೆ, ಒಂದು ಮೈನಾರಿಟೀಸ್ ಎಲ್ಲ ಬಂದುಬಿಡ್ತಾರಲ್ಲ. ಮತ್ತು ಅಂದಾಗ ಕೇವಲ ಅವ್ರು ಅಷ್ಟೇ ಯಾಕೆ, ಇವನ್ ಸಿಖ್ ಸಹಿತ ಬರ್ತಾರೆ ಅದ್ರಾಗ. ನಾವು ಅವ್ರಿಗೆ ಕೊಟ್ಟಿವಿ, ಎಲ್ಲರಿಗೂ ಕೊಡಿ 4% ಅಂಥೇಳಿ ನಮ್ಮ ಸಿದ್ದರಾಮಯ್ಯನವರು BJPಗೆ ಬಾಯಿ ಮುಚ್ಚೋ ಪ್ರಯತ್ನ ಮಾಡಿದ್ದಾರೆ. ಅವರು BJPಗೆ ಸುಲಭ ಜನ ಅಲ್ಲ, ನಿಮಗೆ ಗೊತ್ತದ. ಅದಕ್ಕೆ ಹಲಾಲ್ ಮಸೂದೆ ಅಂತೇಳಿ ಕರೆದ ದೊಡ್ಡ ದುಂಡು ಎಬ್ಸಿದ್ದಾರೆ. ಈಗಾಗಲೇ ಇಡೀ BJPಗೆ ಪೂರ್ಣ ಒಳದ್ರೆ ವಿರೋಧ ಮಾಡಿದ್ರು. ಇದನ್ನು ಹೇಗಾದ್ರು ಮಾಡಿ ತರ್ಕೊಡೋದು ಬೇಡ ಇದು ನಮಗೆ ಅಂತೇಳಿ. ಅದು ಸಿದ್ದರಾಮಯ್ಯ ಮಠ ಸಾಧಿಸೋದನ್ನು ಬಿಡಲಿಲ್ಲ. ಯಾಕಂದರೆ ಇವತ್ತು ಮೆಜಾರಿಟಿ ಅದ. ಆ ಮೆಜಾರಿಟಿ ಅಡಿಯಲ್ಲೇ ಮುಸಲ್ಮಾನರಿಗೂ ಇಲ್ಲ, ಈ ದೇಶದ ಪ್ರಜೆಗಳಪ್ಪ ಅವರು ಬದುಕಲಿ ಅನ್ನುವಂಥ ನೆಲೆಯಲ್ಲಿ ವಿಚಾರ ಮಾಡುವಂಥವ್ರು. ಇದು ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಈ OBC ನಾವು ಕೊಟ್ಟಿದ್ದೀವಿನ ಧರ್ಮ ಹೆಸರು ಕೊಟ್ಟಿಲ್ಲ ಸ್ಪಷ್ಟಪಡಿಸ್ತಾರೆ. ಮುಂದೆ ಅದೇ ಕಾಲಕ್ಕೆ ಈ ಗುತ್ತಿಗೆಯಲ್ಲಿ ಮೀಸಲಾತಿ ಏನು ಮಸೂದೆ ಮಂಡಿಸಿದ್ರೆ ಇದನ್ನು ಈ ಮಂಡಿಸಿದ್ದು ಈಗ ಪಾಸ್ ಆಗಿ ಬಿಟ್ಟದ ಅಂತೇಳಿ ಇದು ನಮ್ಮ ಒಳಗೆ ಬಂದರೂ ಮಾಡ್ಕೊಳ್ಳಿ ಕೆಲಸ ಅಂತೇಳಿ ಮಸೂದೆ ಪಾಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ತೋರ್ತದೆ ನೋಡೋಣ. ಬಟ್ ಈಗ ಮಾತ್ರ OBC ಅಡಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಗ್ಯಾರಂಟಿ 4% ನೀಡಲಿಕ್ಕೆ ಧರ್ಮಾಧಾರಿತವಲ್ಲ, ಧರ್ಮದ ಆಧಾರವಾಗಿ ಇಟ್ಕೊಂಡು ನಾವು ಯಾರಿಗೂ ಕೊಟ್ಟಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಆ ಜನರ ಏಳಿಗೆ ಉಪಯೋಗ ಆದರೆ ಒಳ್ಳೆಯದಾಗ್ತದಂತ. ಮತ್ತು ಆಗಬೇಕದು. ಯಾಕಂದ್ರೆ ಆರ್ಥಿಕವಾಗಿ ಭಾಳಷ್ಟು ಜನ ಹಿಂದುಳಿದವರು SC ST ಭಾಳ ದುಡ್ಡು ಹಾಕಿ ಈ ಕಾಂಟ್ರಾಕ್ಟ್ ಮಾಡೋ ಸ್ಥಿತಿಯೊಳಗೆ ಇಲ್ಲ ಅವರೆಲ್ಲ. ಮತ್ತು ಅಲ್ಲಿಯ ರುಚಿನವ್ರಿಗೆ ಗೊತ್ತಿಲ್ಲ ದುಡ್ಡು ಹೆಂಗೆ ಹಾಕಬೇಕು, ಹೆಂಗೆ ತಗೋಬೇಕು ಅನ್ನೋಂಥದ್ದು. ಮೇಲ್ಬರ್ನಿಯ ಜಾತಿ ಜನ ಅಲ್ಲಿ ಅವಕಾಶ ಕೊಡೋದಿಲ್ಲ ಅವ್ರ ಒಳಗೆ ಹೋಗೋದಕ್ಕಾಗಿ. ಈ ಎಲ್ಲ ನೆಲೆಯಲ್ಲಿ ಈ ರಿಸರ್ವೇಷನ್ 4% ಎಲ್ಲರಿಗೂ ಕೊಟ್ಟಿದ್ದು, ಅದರಲ್ಲೂ OBC ಕೊಟ್ಟಿದ್ದು ಭಾಳ ಗಮನಾರ್ಹ. ಇದು ಜಾಣ್ಮೆಯ ನಡೆ. ಇದನ್ನು ವಿರೋಧಿಸೋದಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸಾರ್ವಜನಿಕ ಆಗಿಬಿಟ್ಟಂದ್ರೆ ಇವತ್ತು ಚರ್ಚೆ ಮಾಡುವಂಥದ್ದು ಜನಕ್ಕೂ ಎಲ್ಲ ಗೊತ್ತಾಗಿರ್ತದೆ ಯಾರು ಏನು ಅಂತೇಳಿ. ಕಾಂತರಾಜ್ ವರದಿ ಪ್ರಕಾರ ಯಾರು ಎಷ್ಟು ಅದರ ಏನು ಈಗಾಗಲೇ ಒಂದಿಷ್ಟು ವಾಸ ಬಿಡೋದು ನಮ್ಮ ಮೇಲ್ವರ್ಣೀಯ ಜಾತಿಗಳಿಗೆ. ಅದಕ್ಕೆ ಅದರ ಬದಲಾಗಿ ಮಾತ್ರ ಯಾರೂ ಮಾತಾಡ್ತಾ ಇಲ್ಲ. ಕಾಂತರಾಜ್ ವರದಿ ಪ್ರಕಾರ ಇನ್ನುಳಿದ ಯಾವುದೇ ಆಗಿರ್ಬೋದು ಗುತ್ತಿಗೆದಾರರಿಗೆ ಈಗೇನು 4%
ಕೊಡ್ಬೇಕಂತ ಮಾಡಿದ್ದಾರೆ. ಈ 4% ಇದ್ದ ಎಷ್ಟು ಮಟ್ಟಿಗೆ ಲಾಭದಿಂದ ಕೊಡ್ತದೆ, ಏನು ಮಾಡ್ತದೆ ಅನ್ನೋದು ಈಗ ಹೇಳೋಕ್ಕಾಗೋದಿಲ್ಲ. ಆದರೂ ಸಹಿತ ಇದು ಎಷ್ಟೋ ಬೇಕಷ್ಟು 4% ಜನರ ಏನಿದ್ದಾರೆ ಈ ಎಲ್ಲ ಟೋಟಲಾಗಿ. ಅದ್ರಾಗ ಮುಸ್ಲಿಮರಿಗೆ ಹೆಚ್ಚಿನ ಪಾಲು ಹೋಗ್ಬೋದಿಲ್ಲ ಅಂತಲ್ಲ, ಯಾಕಂದ್ರೆ ಹೆಚ್ಚಿಗೆ ಅವರೇ ಇದ್ದಂಥವ್ರು ಇವತ್ತು. ಮತ್ತು ಉಳಿದವ್ರಂತ ಮೀಸಲಾತಿ ಎಷ್ಟು ಮಂದಿ ತೊಗೊಳ್ತಾರೆ ಬಿಡ್ತಾರೆ ಏನು ಗೊತ್ತಿಲ್ಲ. ಅದೇನೋ ಆಗಲಿ ಒಳ್ಳೆಯ ಹೆಜ್ಜೆ. OBC ಅಡಿಯಲ್ಲಿ ಮುಸ್ಲಿಮಿಗೆ ಮೀಸಲಾತಿ ನೀಡಿ ಅಂತ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ವಿಶೇಷವಾಗಿ ಈ ಮುಸ್ಲಿಂ ವಿರೋಧಿ ಅಥವಾ ಹಲಾಲ್ ಅಂತ ಹೇಳಿದ ನಿಮಗೆ ಹಲಾಲ್ ಮಸೂದೆ, ಮುಸ್ಲಿಂ ವಿರೋಧಿ ನಮ್ಮ BJPಗೂ ಇದು ಹಲಾಲ್ ಮಸೂದೆಯಿಂದ ಕರ್ಕೊಂಡು ಆದಷ್ಟು ಇದನ್ನು ಪಾಸ್ ಹಂಗೆ ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಆದರೆ ಅವರು ವಿಫಲರಾದರು ಅದರಲ್ಲೇ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಆದರೆ ಈ ಘಟನೆಯಿಂದ ಮುಂದಿನ ದಿನದಲ್ಲಿ ಏನೇನು ರಾಜಕೀಯ ಡೆವಲಪ್ಮೆಂಟ್ ಆಗ್ತಾವೆ ಅನ್ನೋದು ಅಷ್ಟು ಮುಖ್ಯದ. ಯಾಕಂದರೆ ಎಲ್ಲೋ ಇರಲಿ ಈ ಹಿಂದೂಗಳ ಹೆಸರಿನಲ್ಲಿರ್ತಂಥ ಜನರಿಗೆ ಇವರಿದ್ದಂಥವ್ರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಮಸೂದೆ ಬೇಕಾಗಲಿಕ್ಕಿಲ್ಲ ಅನ್ನೋಂಥ ಮಾತದವ. ಆದರೂ 4% ಭಾಳ ಅಲ್ಲ ಅನ್ನೋದು ಸಿದ್ದರಾಮಯ್ಯರು ಮತ್ತು ಅವ್ರ ಜೊತೆಗಾರರ ಅಭಿಪ್ರಾಯ. ಒಟ್ಟಿನಲ್ಲಿ ಈಗಂತೆ ಈ ಮಸೂದೆ ಆಗ್ಯದ. ಇನ್ನು ಇದು ವಿಧಾನ ಪರಿಷತ್ತಲ್ಲೇ ಪಾಸ್ ಆಗಬೇಕು. ಅದು ಪಾಸ್ ಆದಾಗ ಮಸೂದೆ ಆಗುವಂಥದ್ದು. ಆದರೆ ಈ ಒಂದು ನಮ್ಮ ವಿಧಾನ ಪರಿಷತ್ತಲ್ಲಿ ಪಾಸ್ ಆಗೋ ಸಾಧ್ಯತೆಗಳಿದ್ದಾವೆ, ಭಾಳಷ್ಟು ವಿರೋಧ ಆಗಲಿಕ್ಕಿಲ್ಲ ಅನ್ನೋದು ನಮ್ಮ ಕಾಂಗ್ರೆಸ್ಸಿಗರ ಅಭಿಪ್ರಾಯ. ಹೀಗಾಗಿ ಕಾಂಗ್ರೆಸ್ಸಿಗರು ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರು ಈ ಮೀಸಲಾತಿ ಬಗ್ಗೆ ಹೇಳ್ತೀರಪ್ಪ ಅಂದ್ರೆ ವಿಶೇಷವಾಗಿ ಅವರು ಈ ನಮ್ಮ ಉಳಿದ ವರ್ಣೀಯ ಜನಕ್ಕೆ ಮುಸ್ಲಿಮರಿಗೆ ಮೀಸಲಾತಿ ವಿರೋಧಿಸುವ BJP ಸದಸ್ಯರು ಸ್ವಲ್ಪ ಇತಿಹಾಸ ಓದಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಇತಿಹಾಸ ನೋಡ್ರಿಪ್ಪ ನೀವು, ಹಂಗೆ ಟೀಕಾ ಮಾಡೋಕೆ ಹೋಗ್ಬಾರ್ದು ಅಂತೇಳಿ ಈ BJPಗೆ ಟೀಕಾ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. BJPಯವರು ಆರೋಪಿಸ್ತಿರುವಂತೆ ಅದು ಧರ್ಮಾಧಾರಿತ ಮೀಸಲಾತಿಯೇ ಅಲ್ಲ. BJP ಜನ ಆರೋಪ ಮಾಡ್ತಾ ಇದ್ದಲ್ಲ, ಹಂಗಿಲ್ಲ. ಅದು ಅವ್ರ ವಿರೋಧಿ ಅಲ್ಲ ಅನ್ನೋದು ಸ್ಪಷ್ಟೀಕರಣ ಕೇಳ್ತಾರೆ. ಅದೇ ಕಾರಣಕ್ಕೆ ಆ ಹಿಂದುಳಿದ ವರ್ಗದ ಜನನೂ ಸಹಿತ ಅವ್ರನ್ನ ಅಪ್ಪುಗಳಂಥ ಪರಿಸ್ಥಿತಿ ಬರ್ತಾ ಇದ್ದಾರೆ ಈ OBC ಲೀಡರ್ ನೀನಪ್ಪ ಅನ್ನುವಂಗ. ಒಟ್ಟಾರೆಯಾಗಿ ಇದರಿಂದಾಗಿ ಈ ಒಂದು ಘಟನೆಯಿಂದಾಗಿ BJPಗೆ ಮುಜುಗರಾದರೂ ಸಹಿತ ಕಾಂಗ್ರೆಸ್ ಇದ್ದು ಕರ್ನಾಟಕದ ಅಸ್ತಿತ್ವ ಬೆಳೆಸುವಾಗೆ ಈ ಒಂದು ಅಡಿಯಲ್ಲಿ ಇರುತ್ತಿರೋ ಜನರನ್ನು ಒಂದು ಕಡೆ ಕೂಡಿಸಿ ಅದರಲ್ಲೂ ಬಡತನ ಇರೋದ್ರಿಂದ ಕಾಂಟ್ರಾಕ್ಟರ್ ಆಗೋದು ಭಾಳ ಕಷ್ಟ ಕೆಲಸ. ಬಡತನ, ನಿರುದ್ಯೋಗ ಮತ್ತು ಆಸ್ತಿ ಇರಲಾರದ್ದು. ಯಾಕಂದರೆ ಕೆಳಜಾತಿ ಜನರ ಪರಿಸ್ಥಿತಿ ಅವರಿಗೆ ಗೊತ್ತು ಯಾವ ಪರಿಸ್ಥಿತಿ ಇರ್ತದೆ ಅಂತೇಳಿ ಅಂಥವ್ರಿಗೆ ಒಂದು ಮೀಸಲಾತಿ ಮಾಡಿದ್ದು ಯಥಾಯೋಗ್ಯ ಆಗ್ಯದ. ಅದನ್ನು ಪ್ರತಿಪಾದನೆ ಮಾಡಿದ್ದು ಸರಿ ಅದ. 40% ನೀಡಿಕೆ ಆಧಾರಿತ ಇದೇನು CM ಪ್ರತಿಪಾದನೆ ಐತಿ 4% ಇರುತ್ತೆ, 4% ಅಂತ ಒಂದು ಏನು ಮೀಸಲಾತಿ ಇದು ಒಪ್ಪುವಂಥದ್ದು ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅದನ್ನು ಮರಳಿ ಅದನ್ನು ಚರ್ಚೆ ಮಾಡೋಕ್ಕಿಂತಲೂ ಅವ್ರ ಬದುಕನ್ನು ನಾವು ನೋಡಬೇಕಾಗಿದೆ. ಜೊತೆಗೆ ಸಾಚಾರ್ ಕಮಿಟಿ ಹೆಸರು ಕೇಳಿದ್ದೀರಿ ನೀವು, ಸಾಚಾರ್ ಕಮಿಟಿ ಅದು ನಮ್ಮ ದಲಿತ ಸಮುದಾಯಕ್ಕಿಂತಲೂ ಕನಿಷ್ಠ ರೀತಿಯಲ್ಲಿದ್ದಾರೆ ನಮ್ಮ ಈ ಒಂದು ಏನಪ್ಪ ಮುಸ್ಲಿಮರು ಅನ್ನುವಂಥ ಮಾತು. ಅದಕ್ಕೆ ಅವೆಲ್ಲ ಇಟ್ಕೊಂಡ ಇವತ್ತಿನ ಡೆವಲಪ್ಮೆಂಟ್ ಸಲುವಾಗಿ, ಇವತ್ತಿನ ಅನುಕೂಲಗಳ ಸಲುವಾಗಿ ಈ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದಿಷ್ಟು ಏನಪ್ಪ ಕಾಂಟ್ರಾಕ್ಟ್ದಲ್ಲೇ ದುಡ್ಡಿನ ಸಹಾಯ ಮಾಡ್ತಾಯಿದ್ದಾರೆ. ಇದು ಎಲ್ಲಿವರೆಗೆ ಮುಂದುವರಿತದೆ ಮತ್ತು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುವ ವಿಷಯ ಅದ. ಆದರೆ ತೆಗೆದುಕೊಂಡಿದ್ದು ಮಾತ್ರ ಅವರು ಬಿದ್ದ ಜನ, ಅದರಲ್ಲಿ ನಾವು ಸಂಶಯ ಇಲ್ಲ. ಅವ್ರಿಗೆ ಒಂದು ರೀತಿ ಎನ್ಕರೇಜು ಆಗ್ತದೆ ಇದು ಅಂತ ಹೇಳಿ ನನಗೆ ಅನಿಸಿದ ಕೆಲವು ಮಾತನ್ನು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ. ವಂದನೆಗಳು.